ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ತಾಲೂಕಾ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬೇಜವಾಬ್ದಾರಿಯಿಂದ ವಸತಿ ನಿಲಯ ವಿದ್ಯಾರ್ಥಿಗಳು ಊಟ ಉಪಚಾರ ಇಲ್ಲದೆ ಕೊರತೆ ಆದಂತಹ ಹಿನ್ನೆಲೆಯಲ್ಲಿ ಸ್ಟೂಡೆಂಟ್ಸ್ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಹಾರದ ಕೊರತೆ ಎಂದರೆ ಬಾಳೆಹಣ್ಣು ಇರಬಹುದು, ಮೊಟ್ಟೆ ಕೂಡ ಇರಬಹುದು. ಊಟದಲ್ಲಿ ಪೌಷ್ಟಿಕಾಂಶದ ಕೊರತೆ ಇರುವುದರಿಂದ ಮಕ್ಕಳು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ವಸತಿ ನಿಲಯದ ಸಿಬ್ಬಂದಿಗಳು ಕೆಲಸದ ಮೇಲೆ ಇದ್ದುಕೊಂಡೇ ಮದ್ಯಪಾನ, ಧೂಮ್ರಪಾನ, ವಸತಿ ನಿಲಯದ ವಿದ್ಯಾರ್ಥಿಗಳು ಮಲಗುವಂತಹ ಬೆಡ್ ಮೇಲೆ ಕುಳಿತುಕೊಂಡು ಸಿಬ್ಬಂದಿಗಳ ಮದ್ಯಪಾನ ಪಾರ್ಟಿ, ಮಕ್ಕಳು ಅದನ್ನು ಕಂಡು ಬೇಜಾರುಗೊಂಡು ಮಾಹಿತಿ ನೀಡುತ್ತಾರೆ. ಈ ವಸತಿ ನಿಲಯದಲ್ಲಿ ಹಲವಾರು ಕೊರತೆಗಳು ಇರುವುದರಿಂದ ಸ್ಟೂಡೆಂಟ್ಸ್ ಹಿಂದುಳಿದ ವರ್ಗಗಳ ಇಲಾಖೆಯ ತಾಲೂಕು ಅಧಿಕಾರಿಗಳಿಗೆ ಫೋನ್ ಮೂಲಕ ಮಾಹಿತಿ ಮುಟ್ಟಿಸಿದರೂ ಕೂಡ ನಿರ್ಲಕ್ಷ್ಯತನ ತೋರಿದರು. ಖುದ್ದಾಗಿ ವಸತಿ ನಿಲಯದ ವಿದ್ಯಾರ್ಥಿಗಳು ತಾಲೂಕು ಆಫೀಸ್ಗೆ ಹೋಗಿ ಅಧಿಕಾರಿಗಳಿಗೆ ವಿಷಯ ಮುಟ್ಟಿಸಿದರೂ ಕೂಡ ವಿದ್ಯಾರ್ಥಿಗಳ ಮಾಹಿತಿಗೆ ಅವರು ಒಂದು ಬೇಡಿಕೆಯನ್ನು ನಿರಾಕರಿಸಿ ತಾಲೂಕಾ ಅಧಿಕಾರಿ ಉದ್ದಟತನ ತೋರಿಸುತ್ತಾರೆ. ತಾಲೂಕಾ ಆಫೀಸರ್ ಶ್ರೀಶೈಲ್ ಗಜಪತಿ ಮತ್ತು ವಿದ್ಯಾರ್ಥಿಗಳ ವಸತಿ ನಿಲಯದಲ್ಲಿ ಕೆಲಸದ ಮೇಲೆ ಮದ್ಯ ಸೇವನೆ ಮಾಡಿರುವಂಥವರ ಹೆಸರು ಸಾಯಿ ಪ್ರಸಾದ್ ಚುಂಚನೂರ್, ಶ್ರೀಕಾಂತ್ ಏನಗಿಮಠ್ ಎಂದು ತಿಳಿದು ಬಂದಿದೆ. ವಿಮಲಮಯ ಇವರೆಲ್ಲ ಫ್ಯಾಕಲ್ಟಿ ಸಿಬ್ಬಂದಿ ಸಿಬ್ಬಂದಿಗಳು ಇಲ್ಲಿ ಬರ್ರಿ ಈ ಮೂಲೆ ಆ ಮೂಲೆ ರೀ. ಇಲ್ಲಿ ನೋಡ್ರಿ ಸರ್, ಇಲ್ಲಿ ನೋಡ್ರಿ. ಮುಂಡ ತೋರಿಸ್ಕೊಂಡು ಕೆಂಪ ಉಗುಳಾರಿ ಕುಂಡ್ಲದ ಪಾಪ ಅವ್ರ ಮಾಮ ದಿನ ನೀರು ಹಾಕ್ತಾರೆ. ಒಬ್ಬೊಬ್ಬರು ಸಿಬ್ಬಂದಿಗಳು